ಡಿಕೆ ಶಿವಕುಮಾರ್ಗೆ ಶಾಶ್ವತವಾಗಿ ತಪ್ಪಿದ ಸಿಎಂ ಪಟ್ಟ. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದೇ ಇಲ್ಲ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಸಿದ್ದರಾಮಯ್ಯನವರಿಗೆ ನಾಯಕತ್ವ ಬದಲಾವಣೆ ಇಲ್ಲ ಅಂಥೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಭರವಸೆಯನ್ನು ನೀಡಿದೆ. ನಿನ್ನೆ ಕೇರಳದ ತಿರುವನಂತಪುರದಲ್ಲಿ ನಡೆದಂತಹ ಮಾತುಕತೆಯಲ್ಲಿ ಈ ಒಂದು ಫೈನಲ್ ಡಿಸಿಷನ್ಗೆ ಹೈಕಮಾಂಡ್ ಬಂದಿರುವಂಥದ್ದು. ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಎಲ್ಲರೂ ಸೇರಿ ಭೇಟಿ ಆಗ್ತಾರೆ, ಒಂದು ಸಭೆಯನ್ನು ನಡೆಸ್ತಾರೆ. ವಿ ಡಿ ಸತೀಶನ್ ಅವರ ಮುಖ್ಯಮಂತ್ರಿ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಈ ಒಂದು ಭೇಟಿಯಾಗುತ್ತೆ, ಮಾತುಕತೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ನಾಯಕತ್ವದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಕೇಳ್ತಾರೆ. ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ. ಎಲ್ಲೇ ಹೋದರೂ ನಾಯಕತ್ವ ಬದಲಾವಣೆ ಅನ್ನುವಂಥ ಪ್ರಶ್ನೆಗಳು ಎದುರಾಗುತ್ತೆ. ಒಂದಷ್ಟು ಮಂದಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರೇ ಅಲ್ಲಲ್ಲಿ ತಮಗೆ ಬೇಕಾದಂತೆ ಮಾತಾಡ್ತಾರೆ. ಹೀಗಾಗಿ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿಯನ್ನು ನೀವೇ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಳಿ ಕೇಳ್ಕೊಳ್ತಾರೆ. ಪದೇ ಪದೇ ಈ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಇಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ನಮ್ಮ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ. ನಾವು ನೀಡುವಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಾವು ಮಾಡುವಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ಧಕ್ಕೆ ಆಗ್ತಾ ಇದೆ. ಎಲ್ಲದನ್ನೂ ಕೂಡ ಕೇವಲ ಈ ನಾಯಕತ್ವ ಬದಲಾವಣೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂತಹ ಪ್ರಸ್ತಾಪವನ್ನು ಸಿದ್ದರಾಮಯ್ಯನವರು ಮುಂದಿಡ್ತಾರೆ. ಆಗ ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ರಿಗೂ ಖಡಕ್ಕಾಗಿ ಸೂಚನೆ ನೀಡಬೇಕು. ತಾವು ಎಲ್ಲರ ಬಾಯನ್ನು ಮುಚ್ಚಿಕೊಂಡಿರುವಂತೆ ತಾವೇ ಒಂದು ಸಂದೇಶವನ್ನು ನೀಡಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡನ್ನು ಕೇಳ್ಕೊಳ್ತಾರೆ. ಸಿದ್ದರಾಮಯ್ಯನವರಿಗೆ ಇದೀಗ ಹೈಕಮಾಂಡ್ ಅಭಯವನ್ನು ನೀಡಿದೆ. ನೀವೇ 5 ವರ್ಷ ಸಿ ಎಂ ಆಗಿ ಮುಂದುವರಿತೀರಾ ಅನ್ನುವಂಥ ಭರವಸೆಯನ್ನು ನೀಡಿದೆ. ಇನ್ನು 2 ವರ್ಷಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂಥೇಳಿ ಹೈಕಮಾಂಡ್ ತಿಳಿಸಿದೆ. ಇನ್ನು 2 ವರ್ಷಗಳ ಕಾಲ ಅಧಿಕಾರ ಇರುತ್ತೆ, ಕಾಂಗ್ರೆಸ್ನ ಆಡಳಿತ ಇರುತ್ತೆ ರಾಜ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ ಅಂಥೇಳಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಭರವಸೆ ನೀಡಿದ್ದಾರೆ. ಹೈಕಮಾಂಡ್ ಜೊತೆ ನಡೆದಂಥ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಭಾರಿ ಆಘಾತ ಆಗಿರೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಒಂದು ಇನ್ಸೈಡ್ ವರದಿ ನಿಮಗಾಗಿ ನಾವು ಈ ಒಂದು ಸ್ಫೋಟಕ ಸುದ್ದಿಯನ್ನು ಹೊರತರ್ತಾ ಇದ್ದೀವಿ. ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಈ ಒಂದು ಮಾಹಿತಿ ದೊರಕಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಕನಸು ಇನ್ನು ನುಚ್ಚು ನೂರು ಅಂತಲೇ ಹೇಳ್ಬೋದು. ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಡಿ ಕೆ ಶಿವಕುಮಾರ್, ಆದರೆ ಅವರ ಪ್ರಯತ್ನಗಳು ಫಲ ಕೊಡೋದಿಲ್ಲ. ಅವರ ಪ್ರಾರ್ಥನೆಗಳು ಕೂಡ ಇನ್ನೂ ಕೂಡ ಫಲ ನೀಡ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಇನ್ಮೇಲೆ ಟೆನ್ಷನ್ ಫ್ರೀಯಾಗಿ ಇರಬಹುದು. ಹೌದು ವೀಕ್ಷಕರು, ತಾವು ಗಮನಿಸ್ತಾನೆ ಬರ್ತಾ ಇದ್ದೀರಾ, ಈ ಒಂದು ನಾಯಕತ್ವ ಬದಲಾವಣೆ ಅಥವಾ ಸಿ ಎಂ ಬದಲಾವಣೆ ಅನ್ನುವಂಥ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇದೆ, ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಕೆಲವೊಂದು ಕಡೆ ದಲಿತ ಮುಖ್ಯಮಂತ್ರಿ ಅನ್ನುವಂಥ ಕೂಗು ಕೂಡ ಕೇಳಿ ಬಂದಿತ್ತು. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇತ್ತೀಚೆಗೆ ರಾಜಣ್ಣ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಸೂಚಿಸ್ತಾರೆ. ಮುಂದೆ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆದರೆ ರಾಜ್ಯದಲ್ಲಿ ಅದು ಪರಮೇಶ್ವರ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೊಟ್ಟರೂ ಕೂಡ ಹಲವರು, ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಆಪ್ತ ಬಣದವರು ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡಿದ್ರೂ ಕೂಡ ಇದೀಗ ಅಂತಿಮವಾಗಿ ಹೈಕಮಾಂಡ್ ಯಾವುದೇ ಒಂದು ಇನ್ನಿಲ್ಲದಂತಹ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗ್ತಾ ಇಲ್ಲ. ಗೊತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಮಾಡೋಕ್ಕೆ ಹೋಗಿ ಸಿದ್ದರಾಮಯ್ಯನವರನ್ನ ಒತ್ತಾಯಪೂರ್ವಕವಾಗಿ ಈ ಒಂದು ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಮುಂದೆ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಇಡೀ ದೇಶದಲ್ಲಿ ಒಂದು ಬಲಿಷ್ಠವಾಗಿ ಸಮರ್ಥವಾಗಿ ಇರುವಂತಹ, ಅಂದರೆ ಕಾಂಗ್ರೆಸ್ ಸಮರ್ಥವಾಗಿರುವಂಥ ರಾಜ್ಯ ಅಂದರೆ ಅದು ಕರ್ನಾಟಕ ಮಾತ್ರ. ಅಂದರೆ ಇನ್ನುಳಿದಂಥ 2 ರಾಜ್ಯದಲ್ಲಿ ಇತ್ತೀಚೆಗೇನು ಕೇರಳದಲ್ಲೂ ಕೂಡ ಏನೋ ಒಂದು ಮೈತ್ರಿಯ ಮೂಲಕ ಸರ್ಕಾರವನ್ನು ರಚನೆ ಮಾಡಿದ್ರೂ ಕೂಡ ಕರ್ನಾಟಕದಲ್ಲಿ ಬಂದಿರುವಂತಹ ಒಂದು ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆ ಬೇರೆ ಎಲ್ಲೂ ದೊರಕಿಲ್ಲ. ಹೀಗಾಗಿ ಕಾಂಗ್ರೆಸ್ ಇನ್ನು ಮುಂದಿನ ಬಾರಿ 2028ಕ್ಕೂ ಕೂಡ ಇಲ್ಲಿ ಮತ್ತೆ ಸರ್ಕಾರ ರಚನೆಗೆ ಪ್ರಯತ್ನವನ್ನು ನಡೆಸುತ್ತೆ.
ಜನರ ಆಶೀರ್ವಾದ ಅಥವಾ ಒಂದು ಮತಗಳು ಅವರಿಗೆ ದೊರಕಿದಲ್ಲಿ ಮತ್ತೆ ಸರ್ಕಾರ ರಚನೆ ಆಗುತ್ತೆ. ಆದರೆ ಈ ಬಾರಿ ಇನ್ನು ಉಳಿದಂಥ 2 ವರ್ಷ ಸರಿಯಾದ ಅಧಿಕಾರವನ್ನು ಏನು ಮಾಡಬೇಕಾಗುತ್ತೆ, ಸರಿಯಾದ ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಈ ಒಂದು ನಾಯಕತ್ವ ಬದಲಾವಣೆ ಅನ್ನುವಂಥ ಗೊಂದಲ ತಮಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವರು ಏನು ನೇರವಾಗಿ ಹೈಕಮಾಂಡ್ಗೆ ಈ ರೀತಿಯಾದಂಥ ಒಂದಷ್ಟು ತಮ್ಮ ಅಹವಾಲನ್ನು ನೀಡುತ್ತಾರೆ. ಇದಕ್ಕೆ ಸ್ಪಂದಿಸಿದಂಥ ಹೈಕಮಾಂಡ್ ಇದೀಗ ಸ್ಪಂದನೆಯನ್ನು ನೀಡಿರುವಂಥದ್ದು. ವೀಕ್ಷಕರು, ಈ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.